ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಬ್ರಹ್ಮಕುಮಾರ ಮಹೇಶ್ ಅಣ್ಣವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನ ಕೇಳ್ತಾ ಇದ್ವಿ. ಅದರಲ್ಲೂ ಸಹ ಅಣ್ಣವರು ಮೊದಲನೇ ಬಾರಿ ರಾಜಸ್ಥಾನದ ಮೌಂಟ್ ಅಬುಗೆ ಹೋಗ್ತಾ ಇರುವಂಥ ಒಂದು ಅನುಭವಗಳನ್ನು ತಿಳಿಸ್ತಾಯಿದ್ರು. ಆವಾಗ ಅವರಿಗೆ ಯಾವ ರೀತಿ ಅನ್ನಿಸ್ತಾ ಇತ್ತು ಅನ್ನುವಂಥ ಅನೇಕ ವಿಚಾರಗಳನ್ನು ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಒಂದು ಅನುಭವಗಳನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಅಣ್ಣವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಣ್ಣವರೇ, ತಾವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ 1975 ಜನವರಿಯಲ್ಲಿ ತಾವು ಮೊದಲನೇ ಬಾರಿ ರಾಜಸ್ಥಾನ ಮೌಂಟ್ ಅಬುಗೆ ಟ್ರೈನಲ್ಲಿ 3 ದಿನಗಳ ಜರ್ನಿ ಮಾಡಿ ಅಬು ರೋಡಿಗೆ ಹೋಗಿ ಇಳಿದಿದೆ ಅಂತ. ಅಲ್ಲಿಂದ ನಂತರ ನಿಮಗೇನು ಅನ್ನಿಸ್ತು? ಯಾಕಂದರೆ ಮೊದಲನೇ ಬಾರಿ ಹೋಗ್ತಾಯಿದ್ರಿ, ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾಯಿತ್ತು? ಜೀವನದಲ್ಲಿ ಯಾವುದೇ ಒಂದು ಅಪರೂಪದ ವಸ್ತುವನ್ನು ಪಡೆದಾಗ ಮನುಷ್ಯನಿಗೆ ಶಬ್ದಗಳಿಂದ ಪ್ರಕಟಿಸಲಾಗಲಾದಂಥ ಅನುಭವ ಆಗಿರ್ತದೆ. ಅವನಿಗೆ ಏನು ಹೇಳಬೇಕು ಅನ್ನೋದು ತೋಚ್ತಾನೆ ಇಲ್ಲ. ಹಾಗೆ ನನ್ನ ಮನಸ್ಥಿತಿ ಹೇಗಾಗಿತ್ತಂದರೆ, ಆ ಮಾವಿನ ಹಣ್ಣಿನ ರುಚಿ ಕಣ್ಣಂತ ಮೂಗ ಇರ್ತಾನಲ್ಲ, ಹಾಗಾಗಿತ್ತು. ಹೇಗೆ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತದೆ. ಅಷ್ಟೊಂದು ಆನಂದದಿಂದ ಮನಸ್ಸು ಗದ್ಗದ ಆಗ್ತಾಯಿತ್ತು. ಯಾಕಂತ ಕೇಳಿದ್ರೆ, ನಾವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಶಿವ ತನ್ನ ಸತಿ ಪಾರ್ವತಿಯೊಂದಿಗೆ, ತನ್ನ ಮಕ್ಕಳಾದ ಗಣಪತಿ ಮತ್ತು ಷಣ್ಮುಖ ಹಾಗೂ ತನ್ನ ಪರಿವಾರದೊಂದಿಗೆ ನಂದಿ ಭೃಂಗಿಯವರೊಂದಿಗೆ ಕೈಲಾಸ ಪರ್ತಲ್ಲಿ ಇರ್ತಾನೆ ಅಂತ ನಾನು ಕೇಳ್ತಿದ್ದೆ. ಹೌದು. ಈಗ ವಾಸ್ತವವಾಗಿ ನಾವು ಈಶ್ವರ ಜ್ಞಾನ ತಿಳಿದುಕೊಂಡ ಮೇಲೆ ನಮಗೆ ಅರ್ಥ ಆಗಿದೆ ಏನಪ್ಪ ಅಂತ ಕೇಳಿದರೆ, ನಿಜವಾದ ಕೈಲಾಸ ಪರ್ವತ ಯಾವುದು ಅಂತ. ಆ ನಿಜವಾದ ಕೈಲಾಸ ಪರ್ವತವೇ ಅಬು ಪರ್ವತ ಅಂತ ನನಗೆ 100ಕ್ಕೆ 100 ಸತ್ಯ ಅನ್ನಿಸ್ತು. ಹೀಗಾಗಿ ನಾನು ಶಿವನನ್ನು, ಶಿವನ ಪತ್ನಿಯನ್ನು, ಶಿವನ ಪರಿವಾರವನ್ನು, ಶಿವನ ಮಕ್ಕಳನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ ಅನ್ನುವಂಥ ಸಂತೋಷದಲ್ಲಿ ನನಗೆ ಒಂಥರ ಪುಳಕಿತ ಆಗ್ತಿತ್ತು. ಹಾಗೆ ನಾವು ಅಬುರು ಇಳಿದಾದ್ಮೇಲೆ 27 ಕಿಲೋಮೀಟ್ರ್ ಬೆಟ್ಟದ ಮೇಲೆ ಹೋಗ್ಬೇಕಾಗ್ತದೆ. ಆ ಬೆಟ್ಟದ ಮೇಲೆ ಹೋಗಬೇಕಾದ್ರೆ ಬಸ್ನಲ್ಲಿ ಹೋಗ್ಬೇಕಾಗ್ತಿತ್ತು. ಈಗಿನ ಹಾಗೆ ಡಬಲ್ ರೋಡ್ ಅವಾಗಿರಲಿಲ್ಲ, ಭಾಳ ಇಕ್ಕಟ್ಟಾದ ರಸ್ತೆ, ಅದು ಕಚ್ಚಾ ರಸ್ತೆ. ಒಂದು ವೆಹಿಕಲ್ ಎದುರುಗಡೆ ಮೇಲಿಂದ ಕೆಳಗೆ ಬಂದರೆ ಮೇಲೆ ಹೋಗ್ತಕ್ಕಂಥವನಿಗೆ ಅವನು ಪಕ್ಕದಲ್ಲಿ ಜಾಗ ಬಿಡಬೇಕು, ಎಲ್ಲೋ ಒಂದು ಹತ್ರ ಸೈಡ್ ಅವ್ರಿಗೆ ಜಾಗ ಬಿಟ್ಟು ಮತ್ತೆ ಮುಂದೆ. ಹೌದು. ಅಥವಾ ಮೇಲಿಂದ ಒಂದು ಯಾವುದಾದ್ರೂ ವೆಹಿಕಲ್ ಬರ್ತಿದೆ ಅಂದರೆ ಈ ಕೆಳಗೆ ಹೋಗುವವನು ಅವ್ನು ಮೊದಲಿಂದನೇ ಕಂಡುಕೊಂಡು ಎಲ್ಲ ಒಂದು ಕಡೆ ಸೈಡ್ನಲ್ಲಿ ನಿಲ್ಲಿಸ್ಬೇಕು. ಎಲ್ಲಿ ಸ್ವಲ್ಪ ರೋಡ್ ಆಗಲೇ ಇರುತ್ತೋ ಅಲ್ಲಿ. ಕೆಳಗಿಂದ ನಾವು ಮೇಲೆ ಹೋಗ್ಬೇಕಾದ್ರೆ ಕನಿಷ್ಠ ಪಕ್ಷ 2 ಗಂಟೆ ಬೇಕಾಗ್ತಿತ್ತು. ಈಗ 45 ನಿಮಿಷದಲ್ಲಿ ನಾವು ಹೋಗ್ಬೋದು. 2 ಗಂಟೆಯಲ್ಲಿ ನಾವು ಆ 2 ಗಂಟೆಯಲ್ಲಿ ಆ ಸೃಷ್ಟಿಯ ಸೊಬಗಿರುತ್ತಲ್ಲ, ಈಗ ಅಷ್ಟು ಕಾಡಿಲ್ಲ. ಆವಾಗ ನಾವು ಬಂದಾಗ ಮೊದಲು ಬಂದಾಗ ಬಹಳ ದಟ್ಟವಾದ ಕಾಡು, ಹಸಿರು, ಆ ಕಾಡು ಪ್ರಾಣಿಗಳು ಕೂಡ ನಮ್ಮ ಎದುರುಗಡೆನೇ ಏನಂತಿರೋದು ಕರಡಿ, ಮೊಲಗಳು, ನವಿಲುಗಳು ಅವೆಲ್ಲ ಬರ್ತಿದ್ದು. ಬಹುಶಃ ತಮ್ಮನ್ನು ಸ್ವಾಗತ ಮಾಡೋಕ್ಕೆ ಬಂದಿರಬೇಕು. ಹೀಗೆ ನಾವು ಆ ಒಂದು ಹಸಿರು ಸೊಬಗನ್ನು ಸವಿತಾ ಮತ್ತು ನಾವು ಪರಮಾತ್ಮನ ಮನೆಗೆ ಹೋಗ್ತಿದ್ದೀವಿ ಅನ್ನುವಂಥ ಖುಷಿಯಲ್ಲಿ ಆ 2 ಗಂಟೆ ಹೇಗೆ ಹೋಗ್ತಿತ್ತು ಅನ್ನೋ ಗೊತ್ತಾಗ್ತಾನೆ ಇರಲಿಲ್ಲ. ಅಂತೂ ನಾವು ಹೋಗಿ ಪಾಂಡವನ ಮುಖ್ಯ ದ್ವಾರಕ್ಕೆ ಹೋದ್ವಿ. ಅಲ್ಲಿ ನಾವು ಹೋಗೋಕ್ಕಿಂತ ಮುಂಚೆನೇ ಮೊದಲಿರ್ತಕ್ಕಂಥ ಮಧು ನಿವಾಸಿ ಒಂದು 8-10 ಜನ ಅಣ್ಣಂದರು ರೆಡಿಯಾಗಿ ನಿಂತಿದ್ರು ನಮಗೋಸ್ಕರ. ಬಸ್ ನಿಂತ ತಕ್ಷಣ ಅವರೆಲ್ಲ ಬಸ್ ಮೇಲೆ ಹೋಗ್ಬಿಟ್ಟು ನಮ್ಮದೆಲ್ಲ ಸಾಮಾನುಗಳನ್ನ ಕೆಳಗಿಳಿಸಿ ನಮಗೆ ಯಾವುದು ಕೊಟ್ಟಂಥ ಸ್ಥಳದಲ್ಲಿ ಆ ಸಾಮಾನು ತೊಗೊಂಡು ನಮ್ಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದರು. ನಿಮ್ಮ ರೂಮ್ಗಳಿಗೆ ಸಾಮಾನು ಅವರೇ ಮುಟ್ಟಿಸಿ. ಎಸ್. ನಮಗೆ ಆಶ್ಚರ್ಯ ನೋಡಿ, ಇದು ಭಗವಂತನ ಮನೆ, ಎಷ್ಟು ಪ್ರೀತಿಯಿಂದ ಕಾಣ್ತಾರಲ್ಲ ಎಲ್ಲರಿಗೂ, ಇವ್ರಿಗೆ ಎಷ್ಟೊಂದು ನಮ್ಮವರು ಅಂತಕ್ಕಂಥ ಭಾವನೆ ಇದೆ. ಇನ್ನೊಂದು ವಿಶೇಷತೆ ನಾನು ಅಲ್ಲಿ ಕಂಡಿದ್ದೇನೆ ಅಂತ ಕೇಳಿದ್ರೆ, ಇವರು ಯಾವ ಪ್ರಾಂತವರು, ಇವರು ಯಾವ ಭಾಷೆಯವರು, ಇವರು ಯಾವ ಜಾತಿಯವರು, ಇದು ಯಾವುದು ಭೇದ ಭಾವ ಇಲ್ಲ. ಮುಂದೆ 2-3 ದಿವಸ ಆದಮೇಲೆ ನಮ್ಗೆ ಗೊತ್ತಾಗಿದೆ ಅಂತ ಕೇಳಿದರೆ, ಅಲ್ಲಿ ಎಲ್ಲ ಇಡೀ ಭಾರತದ
ಎಲ್ಲ ಪ್ರಾಂತ್ಯಗಳಿಂದ ಬಂದವರು ಅಲ್ಲಿ ಸಮರ್ಪಿತರ ಇದ್ದರು ಅನ್ನುವಂಥದ್ದು ಗೊತ್ತಾಯಿತು. ಆಮೇಲೆ ನಾವೆಲ್ಲ ಹೋದ್ವಿ, ಸ್ನಾನ ಪಾನ ಎಲ್ಲ ಮಾಡಿದ್ವಿ. ನಮಗೆ ಹೇಳಾಗಿತ್ತು ಸಾಯಂಕಾಲ ದಾದಿ ದೀದಿ. ಅಲ್ಲಿ ರೂಮೆಲ್ಲ ಹೇಗಿತ್ತು, ಏನು ಕತೆ? ಬಹಳ ಸಿಂಪಲ್. ಈಗಿನ ಹಾಗೆ ಮಂಚಗಳು ಅವಾಗಿರಲಿಲ್ಲ. ನಾವು ನೆಲದ ಮೇಲೆ ಮಲಗ್ತಿದ್ವಿ. ನೆಲದ ಮೇಲೆ ಗದ್ದೆ ಹಾಕಿ ಹಾಸೆ ಮಲಗ್ತಿದ್ರು. ಅದು ಎಷ್ಟೆಷ್ಟು ಅಂದ್ರೆ ಭಾಳ, ಈಗ ಒಂದು ಮೊಳ ಒಂದು ತೆಲ್ದುಂಬಿ ಇರ್ತದಲ್ಲ, ಆ ತೆಲ್ದುಂಬಿ ಎಷ್ಟು ಇರ್ತಿದೋ ಅಷ್ಟು ಒಬ್ಬೊಬ್ರ ಜಾಗ. ಬಟ್ ಆ ಒಂದು ಆನಂದನೇ ಬೇರೆ ಇತ್ತು. ಅಷ್ಟು ಜನ ನಾವು ಒಟ್ಟಿಗೆ ಇದ್ದರೂ ಸಹ ಆ ಸುಖ, ಆ ಪ್ರೀತಿ, ಆ ಅನುಭವ ಅದೊಂದು ವಿಚಿತ್ರವಾಗಿದೆ. ಅದಕ್ಕೆ ಹೇಳ್ತಾರಲ್ಲ, ಶರಣರು ಹೇಳ್ತಾರೆ ಪರಮಾತ್ಮನಿಗೆ, ಪರಮಾತ್ಮ ನನಗೆ ಬಡತನ ಕೊಡು ಅಂತ. ಯಾಕಂತ ಕೇಳಿದ್ರೆ ಸಿರಿತನ ಬಂದರೆ ನಾವು ನಿಮ್ಗೆ ಮರ್ತು ಬಿಡ್ತೀವಿ. ಬಡತನ ಇದ್ರೆ ಕಷ್ಟ ಬರ್ತದೆ, ಕಷ್ಟ ಬಂದಾಗ ನಿನ್ನ ನೆನಪು ಬರ್ತದೆ. ಅದಕ್ಕೋಸ್ಕರ ನಾನು ನಿಮ್ಮ ನೆನಪು ಬರುವಂಥ ನನಗೆ ಕಷ್ಟಗಳು ಬರಲಿ, ಬಡತನ ಇರಲಿ ಅಂತ ಹೇಳ್ತದೆ. ಹಾಗೆ ಆವಾಗ ಈಶ್ವರ ವಿಶ್ವವಿದ್ಯಾಲಯ ಅಷ್ಟು ದೊಡ್ಡದಾಗಿರಲಿಲ್ಲ, ಸಾಧಾರಣ ಮಧ್ಯಮ ವರ್ಗದ್ದು. ಆದರೂ ಕೂಡ ಅದು ನಮಗದು ಭೇದ ಭಾವನೆ ಇರಲಿಲ್ಲ. ಇದು ನಮ್ಮನ್ನು ಕೆಳಗೆ ಮಾಡಿಸಿದ್ದಾರೆ ಅಥವಾ ನಮಗೆ ಸರಿಯಾದ ಅನುಕೂಲ ಇಲ್ಲ ಅಂತ ಪ್ರಶ್ನೆ ಇರ್ತಲ್ಲ. ನಾವು ಹೋಗ್ಬೇಕಾದ್ರೆ ನಮ್ಮಲ್ಲಿಂದ ನಮ್ಮ ಹಾಸಿಗೆ, ನಮ್ಗೆ ಬಾಲ್ಟಿ, ಬಕೆಟು, ಮಗ್ಗು ಅವನ್ನೆಲ್ಲ ನಾವು ನಮ್ಮೂರಿಂದನೇ ತೊಗೊಂಡು ಹೋಗ್ಬೇಕಾಗ್ತಿತ್ತು. ಅಲ್ಲಿ ಬಂದವರಿಗೆ ಒದಗಿಸುವಂಥದ್ದು ಅಷ್ಟು ಕೂಡ ಅಷ್ಟಿರಲಿಲ್ಲ. ಹೀಗಿದ್ದರೂ ಕೂಡ ಆ ಒಂದು ಆತ್ಮೀಯತೆ ಅಲ್ಲಿತ್ತಲ್ಲ, ಅದು ನಮ್ಮನ್ನೆಲ್ಲ ಈ ಈ ಸ್ಥೂಲ ಸುಖ ಸಾಧನಗಳ ನೆನಪು ತಂದು ಕೊಡಲಿಲ್ಲ ಅಂತ. ಹಾಗೆ ನಾವೆಲ್ಲ ಸ್ನಾನ ಮಾಡಿ, ಮತ್ತು ಈಗಿನ ಹಾಗೆ ಬಿಸಿನೀರು ತಣ್ಣೀರು ಒಟ್ಟಿಗೆ ಇರ್ತಿರ್ಲಿಲ್ಲ. ಒಂದು ಕಡೆ ತಣ್ಣೀರು, ಇನ್ನೊಂದು ಕಡೆ ಬಿಸಿನೀರು. ನಾವು ಎರಡನ್ನು ತಗೊಂಡು ನಮ್ಮ ರೂಮ್ನಲ್ಲಿ ಹೋಗ್ಬಿಟ್ಟು ಬಾತ್ರೂಮು ಇದು ಹೊರಗಡೆ ಬೇರೆ ಕಡೆ, ರೂಮ್ನಲ್ಲೆಲ್ಲ ಬಾತ್ರೂಮ್ ಒಂದು ಕಡೆ, ಆಮೇಲೆ ಲ್ಯಾವೆಟ್ರಿ ಒಂದು ಕಡೆ, ಹಾಗೆ ಅಲ್ಲಿ ತೊಗೊಂಡು ನಾವು ಸ್ನಾನ ಮಾಡ್ತಿದ್ವಿ. ಅಂದರೆ ಇವತ್ತಿನ ಸ್ಥಿತಿಗೆ ಮತ್ತು ಆಗಿಂದ ಒಂದು ಸ್ಥಿತಿ ನೋಡಿದ್ರೆ ಎಷ್ಟು ಅಜಗಜಾಂತರ ಇದೆಯಲ್ಲ, ಸಂಸ್ಥೆ ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅನ್ನುವಂಥದ್ದು. ಅಂದರೆ ಇದು ಭಗವಂತನ ಕಾರ್ಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅನ್ನುವಂಥದ್ದು ಅನ್ನಿಸ್ತಿದೆ. ಅದಾದಮೇಲೆ ನಿಮಗೆ ಅಲ್ಲಿ ದಾದಿಯರು ಎಲ್ಲ ಇರ್ತಾರೆ ಅಂತ ನಾನು ಕೇಳಿದ್ದೀನಿ. ಅಲ್ಲಿ ಯಾವ್ಯಾವ ದಾದಿ ನಿಮ್ಮನ್ನ ಭೇಟಿ ಆದರೂ, ಏನೇನು ಮಾತುಕತೆ ಆಯಿತು, ಹೇಗೆ ನೋಡ್ಕೊಂಡು? ನಮಗೆ ಅವತ್ತು ಹೋದ ತಕ್ಷಣ ಹೇಳಾಗಿತ್ತು, ನೀವೆಲ್ಲ ಸ್ನಾನ ಮಾಡಿರಿ, ಊಟ ಮಾಡಿರಿ, ಸಂಜೆ ನಿಮಗೆ ದಾದಿ ಮತ್ತು ದೀದಿ ಭೇಟಿ ಮಾಡ್ತಾರೆ ಅಂತ. ಯಾವ ದಾದಿ? ದಾದಿ ಅಂದರೆ ದಾದಿ ಪ್ರಕಾಶ್ಮಣಿ, ದೀದಿ ಅಂದರೆ ದೀದಿ ಮನಮೋಹಿನಿ ಅಂತ. ಅವರು 1983 1983 ಶರೀರ ಬಿಟ್ಟರು. ಅವ್ರದ್ದೊಂದು ವಿಚಿತ್ರ ಕಥೆ. ಅವ್ರ ಲೌಕಿಕ ಹೆಸರು ಗೋಪಿ ಅಂತ. ಅವ್ರಿಗೊಂದು ನಶೆ ಏನಪ್ಪ ಅಂತ ಕೇಳಿದ್ರೆ, ನಾನು ನಿಜವಾದ ಗೋಪಿ ಅಂತ. ಈ ಭಾಗವತದಲ್ಲಿ ಯಾವ ರೀತಿ ಕೃಷ್ಣನ ಜೊತೆ ಗೋಪಿಯರು ಇರ್ತಾರಲ್ಲ, ಅದರ ನಂಬರ್ 1 ಗೋಪಿ ನಾನು ಅಂತ. ಮತ್ತು ಹಾಗೆ ಕೂಡ ಬಾಬಾ ಕೂಡ, ಅಂದರೆ ಭಗವಂತನು ಕೂಡ ಅವ್ರ ಜೊತೆ ಮಾತಾಡಬೇಕಾದ್ರೆ ಅದೇ ಥರ ಮಾತಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ಮಾತಾಡ್ತಾರೆ ಹಾಗೆ. ಅಂದರೆ ಯಾವ ರೀತಿ ಕೃಷ್ಣ ಗೋಪಿಯವ್ರ ಜೊತೆ ಬಹಳ ಸಲುಗೆಯಿಂದ ಪ್ರೀತಿಯಿಂದ ಏನು ವರ್ತನೆ ಮಾಡ್ತಿದ್ನಲ್ಲ, ಹಾಗೆ ಭಗವಂತ ಕೂಡ ಅವರು ಮುರಳಿ ಆದಮೇಲೆ ಅವ್ರ ಜೊತೆ ಅದೇ ರೀತಿ ವ್ಯವಹಾರ ಮಾಡ್ತಾರೆ. ಅದು ಒಂದು ಇನ್ನೊಂದು ಸಲ ನಾನು ಬೇರೆ ಹೇಳ್ತೀನಿ. ಈಗ ಸದ್ಯ ನಾವು ಸಂಜೆ ಭೇಟಿ ಮಾಡುವಂಥ ಸಮಯ ಇತ್ತು. ನಾವೆಲ್ಲ ಹೋಗಿ ಸುಮಾರು ಒಂದು 5-6 ಜನ ಕುಮಾರಿದ್ವಿ ನಾವು. ಆಮೇಲೆ ಉಳಿದ ಗೃಹಸ್ಥರು, ಪರಿವಾರದವ್ರು ಒಂದು 10-12 ಜನ ಇರ್ಬೋದು, ಹುಬ್ಬಳ್ಳಿ ಗ್ರೂಪು. ನಮ್ಮನ್ನು ಮುಂದೆ ಕೂಡಿಸಲಾಗಿತ್ತು. ಏಕ್ದಮ್ ದೀದಿ ದಾದಿ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳೋದು. ನಾವು ಮುಂದಿನ ಸಾಲದಲ್ಲಿ ನಾವು ಕುಮಾರ್ ಕೂತ್ಕೊಂಡಿದ್ವಿ. ಮೊಟ್ಟ ಮೊದಲು ದೀದಿ ಏನು ಮಾಡ್ತಾರೆ ಅಂದರೆ, ಎಲ್ಲರನ್ನು ಭೇಟಿ ಮಾಡ್ತಾರೆ. ಅವರು ಭೇಟಿ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಯೋಗ ಮಾಡಿಸ್ತಾರೆ, ದೃಷ್ಟಿ ಕೊಟ್ಟು ಯೋಗ ಮಾಡಿಸ್ತಾರೆ. ಅವರ ದೃಷ್ಟಿಯಲ್ಲಿ ಎಷ್ಟೊಂದು ಶಕ್ತಿ ಇತ್ತಂತ ಕೇಳಿದ್ರೆ, ಆತ್ಮ ಒಂಥರ ಡ್ಯಾನ್ಸ್ ಮಾಡ್ದಂಗೆ ಅನುಭವ ಆಗ್ತಿತ್ತು. ಮತ್ತು ಆ ಕಣ್ಣುಗಳು ಎಷ್ಟು ತೀಕ್ಷ್ಣ, ಎಷ್ಟು ಹೊಳಪು ಅಂತ ಕೇಳಿದರೆ, ಒಂದು ಕಪ್ಪು ನೀರಿನ ಕೊಳದಲ್ಲಿ ಬಿಳಿ ನೈದಲೇ ಇರ್ತದಲ್ಲ, ಅದು ಹೇಗೆ ಕಾಣ್ತದೆ ಹಾಗೆ ಫಳ 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 ಅವ್ರ ಕಣ್ಣುಗಳು ಅಷ್ಟೊಂದು ಹೊಳಿತಿದ್ವು. ಮತ್ತು ಎಷ್ಟೋ ಜನ ಹೇಳ್ತಿದ್ರು ಯಾವ ರೀತಿ ಬ್ರಹ್ಮ ಬಾಬಾರವರ
ದೃಷ್ಟಿ ತಗೊಂಡಾಗ ಹೇಗೆ ಅವ್ರಿಗೊಂದು ಐಶ್ವರ್ಯ ಅನುಭವ ಆಗ್ತಿತ್ತು, ಹಾಗೆ ಇವರ ದೃಷ್ಟಿ ತೊಗೊಂಡವ್ರು ಕೂಡ ಎಷ್ಟೋ ಸಾರಿ ಸಾಕ್ಷಾತ್ಕಾರವನ್ನು ಮಾಡ್ತಿದ್ರು ಅಂತ ನಾವು ಕೇಳಿದ್ವಿ ಆವಾಗ. ಆಗ ನಮ್ಮ ಕುಮಾರ್ಗೆಲ್ಲ ದೃಷ್ಟಿ ಕೊಟ್ಟು ಒಂದು 2 ಕಿವಿ ಮಾತು ಹೇಳಿದ್ರು ನಮಗೆ. ಕುಮಾರರೇ ನೋಡಿ, ನಿಮಗೆ ನಿಮ್ಮ ಮೇಲೆ ಮಾಯ ಬಹಳ ಪ್ರೀತಿ, ಎಲ್ಲರಿಗಿಂತ ಮೊದಲು ನಿಮ್ಮನ್ನು ಅದು ಭಾಳ ಪ್ರೀತಿ ಮಾಡ್ತಿದೆ. ಯಾಕಂತ ಕೇಳಿದ್ರೆ ನೀವು ಕುಮಾರರು. ಯಾವ ರೂಪದಲ್ಲಿ ಬರ್ತಿದೆ? ಓಹ್, ನಾಳೆ ನಾನು ಕಾಯಿಲೆ ಬಿದ್ದರೆ ನನಗೆ ಅಡುಗೆ ಮಾಡೋರು ಯಾರು, ಅಥವಾ ನಾನು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ಬಟ್ಟೆ ತೊಳ್ಕೊಡೋರು ಯಾರು, ಪಾತ್ರೆ ತೊಳ್ಕೊಡೋರು ಯಾರು, ಅದಕ್ಕೆ ಯಾರೋ ಒಬ್ಬರು ಜೊತೆಗಾರರು ಬೇಕು ಅಂತ ಈ ಮಾಯ ಈ ರೂಪದಲ್ಲಿ ಬರ್ತಿದೆ. ಅದಕ್ಕೆ ಮತ್ತೆ ನೀವು ಜೊತೆಗಾರ ಬೇಕಂದ್ರೆ ಏನು ಮಾಡ್ತೀರಿ? ಮದುವೆ ಮಾಡ್ಕೊಳ್ತೀರಿ. ಮದುವೆ ಮಾಡ್ಕೊಂಡ್ಮೇಲೆ ಮತ್ತೆ ಸನ್ಯಾಸಿ ಸಂಸಾರ ಶುರುವಾಗ್ತದೆ. ನೀವು ಕತೆ ಕೇಳಿರ್ಬೋದು, ಸನ್ಯಾಸಿ ಸಂಸಾರ. ಒಂದು ಕತೆ ಹೇಳಿದ್ರು ಅವರು. ಒಬ್ಬ ಸನ್ಯಾಸಿ ಇದ್ದ, ಅವನಿಗೆ ದಿನಾಲು ಕುಡಿಯೋದಕ್ಕೆ ಹಾಲು ಬೇಕಿತ್ತಂತೆ. ಹಾಲು ಬೇಕು ಅಂತೇಳಿ ಒಂದು ಹಸು ಕಟ್ಟಿದ್ದಂತೆ. ಹಸು ಕಟ್ಟಿದ ಅದನ್ನ ಯಾರು ಮೇಂಟೈನ್ ಮಾಡಬೇಕು? ಅದಕ್ಕೆಲ್ಲ ಹುಲ್ಲು ಹಾಕೋದು, ನೀರು ಕುಡಿಸೋದು. ಅದಕ್ಕೆ ಕೊನೆಗೆ ಒಬ್ಬಳನ್ನ ನೌಕರಾನಿ ಇಟ್ಕೊಂಡಂತೆ, ಸೇವಕಿಯನ್ನು. ಈ ನೌಕರಾನಿ ದಿನ ಅದು ಹಾಲು ತಂದು ಕೊಡೋದು, ಅಡುಗೆ ಮಾಡಿಕೊಡೋದು, ಇದೆಲ್ಲ ಸಂಬಂಧ ಸಲಿಗೆ ಶುರುವಾಯಿತು. ಕೊನೆಗೆ ಅವನು ಆಕೆಯನ್ನು ಮದುವೆ ಮಾಡ್ಕೊಂಡಂತೆ. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳು. ಈಗ ಸನ್ಯಾಸಿ ಸಂಸಾರಿ ನಿಧಾನ ಗೊತ್ತಿಲ್ಲದೇ ಸಂಸಾರಿ ಆದ. ಹಾಗೆ ನೀವು ಯಾವತ್ತೂ ಹಿಂಗೆ ಯೋಚನೆ ಮಾಡಬೇಡ್ರಿ, ನನಗೋಸ್ಕರ ಇಷ್ಟು ನಾನು ಹೇಗೆ ನಾನು ಅಡುಗೆ ಮಾಡ್ಕೊಳ್ಬೇಕು, ನನ್ನ ಕಷ್ಟ ಆಗ್ತಿದೆ ಹಾಗೆ ಹೀಗೆ ಅಂತ. ಅದಕ್ಕೆ ಈ ಒಂದು ಮಾಯೆ ಒಂದು ಇದರಲ್ಲಿ ಬಲಿಯಲ್ಲಿ ಬೀಳಬೇಡ್ರಿ. ಆದರೆ ನೀವೇನು ಮಾಡಬೇಕು? ನನಗೋಸ್ಕರ ಅಲ್ಲ, ನಾನು ಭಗವಂತನಿಗೋಸ್ಕರ ನಾನು ಅಡುಗೆ ಪ್ರಸಾದ ತಯಾರು ಮಾಡ್ತಿದ್ದೀನಿ, ಅವನಿಗೆ ಪ್ರಸಾದ ಕೊಟ್ಟು ನಾನು ಸ್ವೀಕಾರ ಮಾಡ್ತೀನಿ ಅಂತ ನಿಮ್ಮ ಭಾವನೆ ಕೊನೆಗಿರಲಿ. ನಾನು ಅವನ ಪತ್ನಿಯಾಗಿದ್ದೇನೆ, ನನ್ನ ಪತಿಗೋಸ್ಕರ ನಾನು ಏನು ಮಾಡ್ತೀನಿ? ಆಹಾರ ತಯಾರು ಮಾಡ್ತೀನಂತ ನಿಮ್ಗೆ ಈ ಸ್ಮೃತಿ ಇದ್ದರೆ ನೀವು ಜೊತೆಗಾರ ಮಾಡ್ಕೊಳ್ತಕ್ಕಂಥದ್ದು ಪ್ರಸಂಗನ ಬರೋದಿಲ್ಲ ಅಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ನಮಗೆ ಕಿವಿ ಮಾತು ಹೇಳಿದರು. ಏನಪ್ಪ ಅಂತ ಕೇಳಿದ್ರೆ, ಎಂಥ ಪರಿಸ್ಥಿತಿ ಬಂದರೂ ನೀವು ಅಮೃತ ವೇಳೆಯ ಯೋಗವನ್ನು ತಪ್ಪಿಸಬಾರ್ದು. ಯಾಕಂತ ಕೇಳಿದ್ರೆ, ಅಮೃತ ವೇಳೆ ಯೋಗ ಭಗವಂತ ಮಕ್ಕಳಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಅದಕ್ಕೆ ತಮ್ಮದು ಉದಾಹರಣೆ ಹೇಳಿದ್ರು ಅವರು. ಎಂಥ VIP ನನಗೆ ಭೇಟಿ ಮಾಡೋಕ್ಕೆ ಬಂದರು, ಅಥವಾ ನಾನು ಎಲ್ಲಿ ಹೊರಗಡೆ ಹೋದರೂ ರಾತ್ರಿ 12 ಗಂಟೆವರೆಗೂ ಅವ್ರ ಜೊತೆ ಮಾತಾಡ್ತಾಯಿದ್ರು ಕೂಡ ನಾನು ಬೆಳಗ್ಗೆ 2 ಗಂಟೆಗಳು ತಪ್ಪಿಸೋದಿಲ್ಲ ಅಂತ. ಯಾಕೆ ಕೇಳ್ರಿ ಅಂದರು ಅವರು. ಯಾಕೆ ಅಂತ ಕೇಳಿದರೆ, ಇವರು ಮನುಷ್ಯರು, ನಾನು ಮನುಷ್ಯರಿಗೋಸ್ಕರ ರಾತ್ರಿ 12 ಗಂಟೆವರೆಗೂ ನಾನು ಎಚ್ಚರಾಗಿರ್ತೀನಿ. ಅದೇ ಪರಮಾತ್ಮ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ, ನೀನು ದಿನ ಬೆಳಗ್ಗೆ ನನ್ನ 2 ಗಂಟೆ ಬಂದು ಭೇಟಿ ಮಾಡು ಅಂತ. ಅದಕ್ಕೆ ನಾನು ಅದನ್ನ ಹೆಂಗೆ ತಪ್ಸೋಕ್ಕಾಗ್ತದೆ? ಅದಕ್ಕೆ ಇವೆರಡು ಮಾತನ್ನು ನೀವು ನೆನಪಿಟ್ಟುಕೊಂಡ್ರೆ ನೀವು ಪುರುಷಾರ್ಥದಲ್ಲಿ ನಿರ್ಬಲರಾಗೋದಿಲ್ಲ ಅಂತ ಹೇಳಿದ್ರು. ಈ 2 ಮಾತುಗಳು ನಮಗೆ ಇವತ್ತಿನವರೆಗೂ ನಮ್ಮ ಜೀವನದಲ್ಲಿ ಬಹಳ ಉಪಯೋಗ ಆಗ್ತಿದ್ದಾವೆ ಅಂತ. ಆಮೇಲೆ ಅವ್ರ ನಂತರ ದಾದಿ ಭೇಟಿ ಮಾಡ್ತಾರೆ, ಪ್ರಕಾಶ್ಮಣಿ ದಾದಿ. ಅಂದರೆ ಇಬ್ಬರು ಜೊತೆಗೆ ಕೂತ್ಕೊಂಡಿರ್ತಾರೆ. ಬಟ್ ಮೊದಲು ಒಬ್ಬೊಬ್ಬರು ಯಾಕೆ ಅವರು ದಾದಿಯವ್ರಿಗಿಂತ ದೊಡ್ಡವರು. ಅವ್ರ ಲೌಕಿಕದಲ್ಲಿ ಅವರು ಚಾಚಿ ಅಂತಾರಲ್ಲ, ಚಿಕ್ಕಪ್ಪನ ಹೆಂಡತಿ, ಚಾಚಿಯವರು ಆಗಬೇಕು. ಹೀಗಾಗಿ ಅವರು ಬಹಳ ಪರಸ್ಪರ ಹೊಂದಾಣಿಕೆಯಿಂದ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು. ಅದು ನೋಡಿದ್ರೆ ಜನ ಹೇಳ್ತಾಯಿದ್ರು, 2 ಹಂಸೋಂ ಕಿ ಜೋಡಿ ಅಂತ, 2 ಹಂಸಗಳ ಜೋಡಿ ಇದು ಅಂತ. ಅಂದರೆ ದೇಹ 2, ಆತ್ಮ 1. ಆ ರೀತಿ ಅವರು ಈ ಸಂಸ್ಥೆಯನ್ನು ಒಂದಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಅಷ್ಟೊಂದು ಪರಸ್ಪರ ಪ್ರೀತಿ ಮತ್ತು ಗೌರವ ಅಷ್ಟೇ ಇತ್ತು. ಆಗ ದಾದಿ ನಮಗೆ ಹೇಳ್ತಾ ನೋಡಿರಿ ಕುಮಾರರೇ, ನೀವು ಇವತ್ತು ಓದ್ತಾ ಇದ್ದೀರಂತ ಇಟ್ಕೊಳ್ರಿ. ಮುಗಿದ್ಮೇಲೆ ಏನು ಮಾಡ್ತೀರಿ? ಕೆಲಸ ಹುಡುಕ್ತೀರಿ, ಜಾಬ್ ಮಾಡ್ತೀರಿ. ಅವಾಗ ಜಾಬ್ ಮಾಡಬೇಕಾದ್ರೆ ನಿಮ್ಮ ಹಣವನ್ನು, ನಿಮ್ಮ ಆದಾಯವನ್ನು ಹೇಗೆ ನೀವು ಅದನ್ನು ಸೆಟ್ ಮಾಡಬೇಕು, ಹೇಗೆ ಅದನ್ನು ನೀವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಹೇಳಿದರು. ಅವ್ರು ಹೇಳಿದರು, ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಜ್ಞಾನಕ್ಕೆ ಬಂದಮೇಲೆ ತಂದೆ ತಾಯಿಗಳನ್ನ ಮರ್ತು ಬಿಡ್ತಾರೆ. ಎಲ್ಲ ದುಡ್ಡು ಹೋಗಿ ಅವರ ಶಿಕ್ಷಕರ ಕೈಯಲ್ಲಿ ಕೊಡ್ತಾರೆ. ನಾಳೆ ತಮಗೆ ಅವ್ರಿಗೇನಾದರೂ ಕಾಯಿಲೆ ಬಂದರೆ ಅಥವಾ ತಂದೆ ತಾಯಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರು ಕೊಡೋದಕ್ಕೆ ಏನೂ ಹಣ ಇರೋದಿಲ್ಲ. ಆಗ ಡಿಸ್ಸರ್ವಿಸ್ ಆಗ್ತದೆ. ಏನು ನಿಮ್ಮ ಈ ಬ್ರಹ್ಮಕುಮಾರಿ ಇದನ್ನೇ ಕಲಿಸ್ಕೊಡ್ತಾರಾ, ಎಲ್ಲ ದುಡ್ಡನ್ನು ನಮಗೆ ಕೊಡೋ ಅಂತ. ಅದಕ್ಕೆ ಹಾಗೆಲ್ಲ ಮಾಡಬಾರ್ದು. ಇದು ಭಗವಂತನಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನೀವು ನಿಮ್ಮ ಬಂದಂಥ ಆದಾಯದಲ್ಲಿ 4 ಭಾಗ ಮಾಡಿರಿ ಅಂತ. 1 ನಿಮಗೋಸ್ಕರ ಖರ್ಚು ಮಾಡಿಕೊಡ್ರಿ, 1 ನಿಮ್ಮ ತಂದೆ ತಾಯಿಗೋಸ್ಕರ ಖರ್ಚು ಮಾಡಿರಿ, 1 ಬ್ಯಾಂಕ್ನಲ್ಲಿ ಜಮಾ ಇಡ್ರಿ ಎಮರ್ಜೆನ್ಸಿಗೆ, ಇನ್ನೂ 1 ಭಾಗ ಇದೆಯಲ್ಲ ಅದನ್ನ ನಿಮ್ಮ ಸೆಂಟರ್ಗೋ ಅಥವಾ ಮಧುಬನಕ್ಕೂ ಯಜ್ಞಕ್ಕೆ ಸೇವೆ ಮಾಡಿರಿ ಅಂತ. ಅದಕ್ಕೆ ಈ ರೀತಿಯಾಗಿ
ಈ ನಮ್ಮ ದಾದಿ ದೀದಿಯರು ಕೂಡ ಹೇಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದ ಪ್ರಗತಿ ಆಗಬೇಕು ಅನ್ನೋದನ್ನು ಅವರು ಯೋಚನೆ ಮಾಡ್ತಿದ್ರು ಅಂತ ಇವತ್ತು ನಮಗೆ ಭಾಳ ಆಶ್ಚರ್ಯ ಆಗ್ತದೆ. ನಿಜವಾಗ್ಲೂ ಸಂಸ್ಥೆಯ ಪ್ರಗತಿಯ ಜೊತೆಗೆ ಸ್ವಪ್ರಗತಿನೂ ಯೋಚನೆ ಮಾಡ್ತಾಯಿದ್ರಿ. ಈ ರೀತಿ ಎಲ್ಲ ಬರೀ ನಮ್ಮ ಸಂಸ್ಥೆ ಮಾತ್ರ ಮುಂದುವರಿಲಿ. ವಂಡರ್ಫುಲ್. ಇದಾದ ಮೇಲೆ ನೀವು ಭಗವಂತನನ್ನು ಮಿಲನ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆ ಅಂತ ಹೇಳಿದ್ರಿ. ಹಾಗಿದ್ರೆ ಭಗವಂತನ ಮಿಲನ ಯಾವಾಗ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಆ ಸಮಯ ಹೇಗಿತ್ತು? ನೆಕ್ಸ್ಟ್ ಡೇ, ಮುಂದಿನ ದಿವಸ ಭಗವಂತನ ಅವತರಣೆ ದಿನ ಆಗಿತ್ತು. ಈಗಿನ ಪಾಂಡವ ಭವನ ಇರಬೇಕಾದ್ರೆ ಆವಾಗ ಈ ಓಂ ಶಾಂತಿ ಭವನ ಅಂತ ಈಗೇನು ದೊಡ್ಡದಾಗಿದೆ ಅದು ಇರಲಿಲ್ಲ. ಒಂದು ಹಿಸ್ಟ್ರಿ ಹಾಲ್ ಅಂತಿತ್ತು. ಅದು 73ವರೆಗೂ ಭಗವಂತನ ಆಗಮನ ಅಲ್ಲೇ ಆಗ್ತಿತ್ತು. ಈ ಜನಗಳು ಜಾಸ್ತಿ ಆದಾಗೆಲ್ಲ ಮತ್ತೊಂದು ದೊಡ್ಡ ಹಾಲ್ ಕಟ್ಟಿದ್ರು, ಮೆಡಿಟೇಷನ್ ಹಾಲ್ ಅಂತ. ಅದು 1974ದಲ್ಲಿ ರೆಡಿ ಆಯಿತು. 75ರಿಂದ ಭಗವಂತನ ಕಾರ್ಯಕ್ರಮ ಆ ಹಾಲ್ನಲ್ಲಿ ನಡೆಯೋಕ್ಕೆ ಶುರು ಮಾಡಿದ್ದು. ನಾವು ಹೋಗಿದ್ದು ಆ ಗ್ರೂಪ್ನಲ್ಲಿ 75 ಗ್ರೂಪ್. ಜಸ್ಟ್ ಅದು ಮೆಡಿಟೇಷನ್ ಹಾಲ್ ಶುರುವಾಗಿತ್ತು. ಸಾಯಂಕಾಲ ಅವತರಣೆ ಆಗುವಂಥ ಸಮಯ. ಈಗಿನ ಹಾಗೆ ಸೋಫಾ ಕುರ್ಚಿಗಳು ಅಲ್ಲಿರಲಿಲ್ಲ. ಎಲ್ಲರೂ ಕೆಳಗೆ ಕೂತ್ಕೊಳ್ತಿದ್ರು. ಕೇವಲ ಭಗವಂತನ ಒಂದು ಆಸನ ಒಂದು ಇರ್ತಿತ್ತು ಮೇಲುಗಡೆ, ಅದಕ್ಕೆ ಸಂದಿಲಿ ಅಂತ ಕರೀತಾರೆ. ಅದರ ಮೇಲೆ ಕೂತ್ಕೊಂಡು ಭಗವಂತ ಮಹಾವಾಕ್ಯ ನುಡಿಸ್ತಾ ಇರ್ತಾರೆ. ನಾವು ಮುಂದಗಡೆ ಕೂತ್ಕೊಂಡಿದ್ವಿ. ಈಗ ಈ ಸಂಗಮಯುಗದಲ್ಲಿ ವಿಶೇಷವಾಗಿ ಯಾರು ಕುಮಾರರು ಮತ್ತು ಕುಮಾರಿಯರಾಗಿರ್ತಾರಲ್ಲ, ಅವ್ರಿಗೆ ಬಹಳ ಒಂದು ಸದಾವಕಾಶ ಸಿಗ್ತಿದೆ ಈ ಈಶ್ವರ್ಯ ಜೀವನದಲ್ಲಿ. ಯಾಕಂದರೆ ಅವ್ರು ಪವಿತ್ರವಾಗಿರೋ ಕಾರಣ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವರಿಗೆ ಒಂದು ಮುಂದುವರಿತಕ್ಕಂಥ ಅವಕಾಶ ಸಿಗ್ತಿದೆ. ಹಾಗೆ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಭಗವಂತನ ಎದುರುಗಡೆ ಒಂದು ಕಡೆ ಕುಮಾರರು, ಇನ್ನೊಂದು ಕಡೆ ಕುಮಾರಿಯರು, ನಮ್ಮ ಹಿಂದುಗಡೆ ಅದರ ಗೃಹಸ್ಥಿಗಳು, ಅವ್ರ ಹಿಂದೆ ಮಾತೆಯರು, ನಮಗಿಂತ ಮುಂಚೆ ಈ ದಾದಿಯರು ಮತ್ತು ವರಿಷ್ಠ ಅಣ್ಣಂದರು ಅಕ್ಕಂದರು, ಸೆಂಟರ್ ಇನ್ಚಾರ್ಜ್ ಟೀಚರ್ಸ್ ಅವರೆಲ್ಲ ಇರ್ತಾರೆ. ಆವಾಗ ಬಾಬಾ ಮಹಾವಾಕ್ಯಗಳನ್ನ ನುಡಿಸ್ತಾರೆ. ಆವಾಗ ನನಗೆ ಫಸ್ಟ್ ಮುರಳಿ ಭಗವಂತ ನಾನು ಕೇಳಿದಂದರೆ ನನ್ನ ನೆನಪಿದ್ದು 3 ಶಬ್ದ ನೆನಪಿದ್ದಾವೆ. ನಿರಾಕಾರಿ, ಅಲಂಕಾರಿ, ಇನ್ನೊಂದು ಯಾವುದೇ ಇತ್ತು. ನನಗೆ ಈ 2 ಶಬ್ದ ಮಾತ್ರ ನೆನಪಿದ್ದಾವೆ, ನಿರಾಕಾರಿ, ಅಲಂಕಾರಿ. ಅವಾಗ ಅಲಂಕಾರಿ ಶಬ್ದದ ಒಂದು ಅರ್ಥವನ್ನು ಭಗವಂತ ನಮಗೆ ಹೇಳ. ಅಲಂಕಾರಿ ಅಂದರು, ಅಲಂಕಾರ ಯಾರಿಗಿರ್ತವೆ? ವಿಷ್ಣುಗಿರ್ತವೆ. ವಿಷ್ಣು ಅಲಂಕಾರ ಯಾವುದು? ಶಂಕು, ಚಕ್ರ, ಗದಾ, ಪದ್ಮ. ಈ ಶಂಕು, ಚಕ್ರ, ಗದಾ, ಪದ್ಮದ ವರ್ಣನೆಯನ್ನು ಭಗವಂತ ಮಾಡಿದ್ದು. ಅಂದರೆ ಆ ಅಲಂಕಾರಗಳು ವಿಷ್ಣುವಿಂದಲ್ಲ, ನಿಮ್ಮದು. ನೀವು ಈ ಸಮಯದಲ್ಲಿ ಈ ಸಂಗಮಯುಗದಲ್ಲಿ ಈ 4 ಅಲಂಕಾರನ ಧಾರಣೆ ಮಾಡಿದರೆ ನೀವು ಭವಿಷ್ಯದಲ್ಲಿ ವಿಷ್ಣು ಆಗ್ತೀರಿ ಅನ್ನುವಂಥದ್ದು ಅಷ್ಟು ಮಾತ್ರ ನನ್ನ ನೆನಪಿದೆ. ಆಮೇಲೆ ಸುಮಾರು 1 ಗಂಟೆ 1.5 ಗಂಟೆಗಳ ಕಾಲ ಭಗವಂತನ ಮಹಾವಾಕ್ಯಗಳನ್ನ ನುಡಿಸಿದರು. ಅದು ಆದಮೇಲೆ ದಾದರ ಜೊತೆ ಭಗವಂತ ಮಾತನಾಡೋದು ಅದು ಎಲ್ಲ ಆಗ್ತದೆ. ಇದು ಆದಮೇಲೆ ಅವಾಗ ವೈಯಕ್ತಿಕವಾಗಿ ತಂದೆ ಮಿಲನ ಮಾಡ್ತಿದ್ರು. ಅದು ಎಲ್ಲಪ್ಪ ಅಂತ ಕೇಳಿದ್ರೆ, ಈಗಿನ ಅಲ್ಲಿಂದ ಮೊದಲು ಬ್ರಹ್ಮ ಬಾಬಾನೇ ಇರ್ತಿದ್ರಲ್ಲ, ಅವ್ರದ್ದೊಂದು ಚಿಕ್ಕ ರೂಮ್ ಇದೆ ಪಾಂಡವ ಒಂದಲ್ಲಿ. ಆ ರೂಮಿನಲ್ಲಿ ಭಗವಂತ, ಅವ್ರಿಗೆ ನಾವು ಬಾಬಾ ಅಂತ ಕರಿತೀವಿ, ಆ ಬಾಬಾ ಮಕ್ಕಳಾದ ನಮ್ಮನ್ನು ಒಬ್ಬೊಬ್ಬರನ್ನೇ ಮಿಲನ ಮಾಡ್ತಾಯಿದ್ರು. ಮೊದಲು ಒಂದು ಗ್ರೂಪು, ಮೊದಲು ದಿಲ್ಲಿ ಗ್ರೂಪ್ ಅಂತ ಇಟ್ಕೊಳ್ರಿ, ಅಥವಾ ಮುಂಬೈ ಗ್ರೂಪ್ ಅಂತ ಇಟ್ಕೊಳ್ರಿ. ಹಾಗೆ ನಮ್ಮದು ಹುಬ್ಬಳ್ಳಿ ಗ್ರೂಪು. ಆ ಹುಬ್ಬಳ್ಳಿ ಗ್ರೂಪಿನ ಸರದಿ ಬಂದಾಗ ಒಬ್ಬರಾದ್ಮೇಲೆ ಅವನು ಭಗವಂತನ ಮುಂದುಗಡೆ ಹೋಗಿ ಕೂತ್ಕೊಳ್ತಾರೆ. ಆ ಭಗವಂತ ಬಾಬಾ ಅವ್ರಿಗೆ ದೃಷ್ಟಿ ಕೊಟ್ಟು ಅವರಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಅಥವಾ ಅವ್ರು ಏನು ಮಾಡಬೇಕು ಅನ್ನೋದನ್ನು ವರದಾನದ ರೂಪದಲ್ಲಿ ಹೇಳ್ತಾರೆ. ಈಗ ನನಗಿಂತ ಮುಂಚೆ ಮಿಲನ ಮಾಡ್ತಾಯಿದ್ರು. ನನ್ನ ಸರ್ತಿ ಇತ್ತು. ನನ್ನ ಸರ್ತಿದ್ದಾಗ ನನ್ನ ಪಕ್ಕದಲ್ಲಿ ನಮ್ಮ ಟೀಚರ್ ಇದ್ದಲ್ಲ, ಅವ್ರಿಗೆ ಹೇಳ್ತಾಯಿದ್ದೆ. ಯಾಕಂದ್ರೆ ನನಗೆ ಆ ಮೌಂಟ್ ಆಬು ನೋಡಿದ ಮೇಲೆ ಇದು ನನಗೆ ಹೊಸದು ಅಂತ ಅನ್ನಿಸ್ಲೇ ಇಲ್ಲ. ಇದು ನನ್ನ ಮನೆ ಅಲ್ಲ, ನಾನಿಲ್ಲಿದ್ದೆ, ಇದು ನಂದು, ಈ ಪರಿವಾರ ಎಲ್ಲ ನಂದು, ಇವು ದಾದಿ ದೀದಿ ಇವರೆಲ್ಲ ಅಪರಿಚಿತರು ಅನ್ನುವಂಥ ನನ್ನ ಭಾವನೆನೂ ಬರಲಿಲ್ಲ. ಇವ್ರು ನಮ್ಮವರೇ, ಏನೋ ಇವ್ರು ಜನ್ಮಾಂತರ ಸಂಬಂಧ ನಮಗಿದೆ ಅನ್ನುವಂಥದ್ದು ಫೀಲಿಂಗ್ ಬರೋಕ್ಕೆ ಶುರು ಆಯಿತು. ಆಗ ನಮ್ಮ ಟೀಚರ್ಗೆ ಹೇಳಿದೆ, ನೋಡಿ ಬಾಬಾಗೆ ಹೇಳಿ ನಾನು ಸಮರ್ಪಿತ ಆಗಬೇಕು, ನಾನು ಸರೆಂಡರ್ ಆಗಬೇಕು ಅಂತ. ಅವರು
ಸುಮ್ಮನೆ ಕೂತ್ಕೋ ಅಂತ. ನನಗಿಲ್ಲ, ಗಡಿ ಒಂದು ಕನಿಷ್ಠ ಒಂದು 5-6 ಸಲ ಹೇಳಿರ್ಬೇಕು ನನ್ನ ಸರ್ದಿ ಬರೋಕ್ಕಿಂತ ಮುಂಚೆ, ಬಾಬಾನ ಕೇಳ್ರಿ, ನಾನು ಸಮರ್ಪಿತ ಆಗ್ಬೇಕು, ನಾನು ಸರೆಂಡರ್ ಆಗಬೇಕು. ಕೊನೆಗೆ ಅವರು ಸುಮ್ಮನಿರು ಅಂದ ನಾನೇ ಕೇಳಿದ್ರಾಯ್ತು ಅಂತ ನಾನು ರೆಡಿ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಸರ್ದಿ ಬಂತು. ಹೋದಾಗ ಆ ಸರ್ದಿ ಬಂದಾದಮೇಲೆ ಬಾಬಾನಿಂದ ಅಟ್ಲೀಸ್ಟ್ 1-2 ಅಡಿ ದೂರ ಕೂಡಿಸ್ತಾರೆ, ಹತ್ತಿರ ಕೂಡ್ಸೋಗಿಲ್ಲ. ಯಾಕಂದರೆ ಬಂದಂಥ ಆತ್ಮಗಳಲ್ಲಿ ಯಾವ ಕ್ವಾಲಿಟಿ ಇರ್ತದೋ ಅಥವಾ ಯಾವ ಭಾವನೆ ಇರ್ತದೆ ಏನು ಇರ್ತದೆ, ಅದಕ್ಕೋಸ್ಕರ ಬಾಬಾನ ಹತ್ತಿರ ಕೂಡಿಸ್ಕೊಡ್ತಿರಲಿಲ್ಲ. ಬಟ್ ನನ್ನ ಸರ್ತಿ ಬಂದಾಗ ಅವರು ನನಗೆ ಗೊತ್ತಿಲ್ಲದೇ ಮುಂದೆನೇ ಹೋಗ್ತೀನಿ. ಎಷ್ಟಪ್ಪ ಅಂತ ಕೇಳಿದ್ರೆ, ಬಾಬಾ ಕುಳಿತಂಥ ಹಾಸಿಗೆ ಇತ್ತಲ್ಲ, ಗದ್ದಿ, ಆ ಗದ್ದಿ ಮೇಲೆ ನನ್ನ ಈ ಮೊಣಕಾಲು ಅದ್ರ ಮೇಲೆ ಹೋಗಿ ಇತ್ತು. ಆವಾಗ ದೀದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಪೀಚೆ ಹಟೋ. ನನಗೆ ಅವ್ರು ಏನು ಹೇಳ್ತಾರೆ ಒಂದು ಶಬ್ದನ ಕೇಳ್ತಾ ಇಲ್ಲ. ಅಷ್ಟೊಂದು ಅದು ಏನೋ ನಶೆನೋ ಅಥವಾ ಏನೋ ಮಗ್ನನೋ, ಆ ಬಾಬಾನ ನೋಡ್ತಾ ಸಂಪೂರ್ಣ ನಾನೇ ಮರ್ತು ಹೋಗ್ಬಿಟ್ಟೆ. ನಾನೇನು ಬಾಬಾನ ಕೇಳ್ಬೇಕಂತಿದ್ನಲ್ಲ ಅದು ಕೂಡ ಗೊತ್ತಿರಲಿಲ್ಲ. ಹಾಗೆ ಬಾಬಾ ನೋಡ್ತಾ ಆನಂದವೋ ಆನಂದ. ಯಾಕಂದರೆ ನನಗೆ ಜ್ಞಾನದಲ್ಲಿ ಬಂದ ಮೇಲೆ ನಾನು ಯೋಗಕ್ಕೆ ಕೂತ್ಕೊಂಡ್ರೆ ಅಂತರದಿಂದ ಎಷ್ಟು ಖುಷಿ ಆಗೋದು ಅಂತ ಕೇಳಿದ್ರೆ, ಯೋಗ ಮಾಡಿ ಕೆಳಗಿಳಿದಾಗ ಹೊಟ್ಟೆನೋ ಬಂದ್ಬಿಡೋದು. ಅಷ್ಟು ನಕ್ಕು ಖುಷಿಯಿಂದ ಯೋಗ ಹಿಡಿತಿತ್ತು. ನಾನು ಕೂತ್ಕೊಂಡು ಯೋಗದಲ್ಲಿ ಕೂತ್ಕೊಂಡ್ರೆ ಅಂತ ಮೇಲ್ಗಡೆ ಎಳ್ದಂಗೆ ಆಗೋದು ಪರಂಧಾಮಕ್ಕೆ. ಅಲ್ಲಿ ಹೋಗಿ ಬಾಬಾ ಮುಂದ್ಗಡೆ ಜ್ಯೋತಿರ್ಬಿಂದು ಸ್ವಲ್ಪ ಪರಮಾತ್ಮ ಮುಂದ್ಗಡೆ ಕೂತ್ಕೊಂಡು ಅದು ಏನದು ಫೀಲಿಂಗ್, ಈಗ ಭಾಳ ಖುಷಿಯಿಂದ ಜೋರಾಗಿ ನಗ್ತಾರಲ್ಲ ಆ ಥರ ಆನಂದದಿಂದ ಖುಷಿ ನಕ್ಕಂಥ ಅನುಭವ ಆಗೋದು ಬಾಬನ ಪರಮಾತ್ಮ ನೋಡ್ತಾ. ಆದರೆ ನಾನು ಯೋಗದಿಂದ ಕೆಳಗಿಳಿದಾಗ ಹೊಟ್ಟೆಯಲ್ಲ ನೋವು, ಯಾಕೆ ಹೀಗಾಯಿತು ಅಂತ ಕ್ರಮೇಣ ಗೊತ್ತಾಯ್ತು. ನನಗೆ ಬಾಬನ ನೆನಪಿನಿಂದ ಇನ್ನು ಖುಷಿ ಆಗ್ತಿದೆಯಲ್ಲ, ಆ ಖುಷಿಯ ಪ್ರಭಾವ ಆ ಹೊಟ್ಟೆ ನೋವು ಅಂದರೆ ಜಾಸ್ತಿ ನಕ್ಕು ಹೊಟ್ಟೆ ಆ ಥರ ಈಗಲೂ ಹಾಗೆ ಆಗ್ತಿತ್ತು ಬಾಬನ ಮುಂದ್ಗಡೆ. ಎಷ್ಟು ಅಂದರೆ ಅಷ್ಟೊಂದು ಸಂತೋಷ. ಅದೇನು ಈಗ ಜನ ಕುಣಿತಾರಲ್ಲ, ಡಾನ್ಸ್ ಮಾಡ್ತಿರ್ತಾರಲ್ಲ ಆನಂದದಿಂದ, ಹಾಗೆ ಬಾಬನ ಕೂಡ ಮನಸ್ಸು ಕುಣಿತಿತ್ತು. ಅದಕ್ಕೆ ಬಾಬಾ ದೃಷ್ಟಿ ಕೊಡ್ತಾ ಮುಗುಳ್ನಕ್ಕರು. ಆ ಮುಗುಳ್ನಗೆಯಲ್ಲಿ ಅದು ಏನೋ ಕಳೆದುಕೊಂಡಂಥ ಅಪಾರ ಸಂಪತ್ತು ಪಡೆದಂಥ ಅನುಭವ. ಆಮೇಲೆ ಬಾಬಾ ಕೇಳಿದ್ರೆ, ಠೀಕ್ ಹೋ ಜಿ ಬಾಬಾ, ಇಷ್ಟೇ ನನಗೆ ಗೊತ್ತು. ನೋಡ್ತಾ ಆಮೇಲೆ ಬಾಬಾ ಪ್ರಸಾದವನ್ನು ಬಾಯಾಗಿಟ್ಟಿದ್ದಾರೆ. ನನಗೆ ಅದು ಗೊತ್ತಿಲ್ಲ ಅವರು ಯಾವಾಗಿಟ್ಟರು ಅಂತ. ಇಟ್ಟು ಹಿಂಗೆ ಕೈ ನೋಡಿದಾಗ ಅವಾಗ ಎಚ್ಚರ ತೋರಿ ಆ ಪ್ರಸಾದ ತಿಂದು ಕೆಳಗಿಳಿದ್ಮೇಲೆ ಭಾಳ ಆನಂದ. ಆಮೇಲೆ ನಮ್ಮ ಟೀಚರ್ ಹೇಳಿದರು, ಬಾಬಾ ಎಷ್ಟೊಂದು ದೊಡ್ಡ ವರದಾನ ಕೊಟ್ಟರು ಗೊತ್ತಾ ನಿಮಗೆ ಅಂತ. ಏನು ನನಗೆ ಅದು ಗೊತ್ತಿಲ್ಲ ಅವ್ರು ಏನು ಹೇಳಿದ್ರು ಅಂತ. ಬಾಬಾ ಹೇಳಿದರು, ಏತು ಯೋಗಿ ಆತ್ಮ ಹೇ ಅಂತ. ಅಚ್ಚಾ, ನಾನು ಯೋಗಿ ಆತ್ಮನ ಯೋಗಿ ಆಗ್ಬೇಕಂತಲೂ ಹೇಳಿದರು ಅಥವಾ ಯೋಗಿ ಆಗಿದ್ದೀನಂತ ಹೇಳಿದ್ರು ಅಂತ. ಇಲ್ಲ, ಏತು ಯೋಗಿ ಆತ್ಮ ಅಂತ ಹೇಳಿದರು ಅಂತ. ಇರ್ಬೋದು ಬಹುಶಃ ಇನ್ಯಾವುದೋ ಜನ್ಮದಲ್ಲಿ ಸನ್ಯಾಸಿ ಆಗಿರಬೇಕೇನೋ. ಆದರೆ ನೀವು ಚಿಕ್ಕ ವಯಸ್ಸಿಂದನೂ ಅದೇ ಒಂದು ವೈರಾಗ್ಯ ಅದು ಭಾವನೆ ಇದ್ದ ಕಾರಣ ಇರಬೇಕಂತ. ಬಟ್ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಈ ಜ್ಞಾನ ಸಿಕ್ಕ ಮೇಲೆ ನನಗೆ ಯೋಗದಲ್ಲಿ ಅನುಭವವೇ ಅನುಭವ. ಆನಂದ, ನಶೆ, ಶಾಂತಿ ಅಂತೂ ಇದ್ದೇ ಇರ್ತದೆ. ಬಟ್ ನಾನು ಯೋಗದಿಂದ ಎದ್ದಾಗ ಎಷ್ಟು ಫ್ರೆಶ್ ಅಂದರೆ, ಆವಾಗ ನೋಡಿದವರೆಲ್ಲ ಏನು ನಿನ್ನ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪಿದೆಯಲ್ಲ, ಆ ಥರ ನನಗೆ ಯೋಗದಿಂದ ಒಂದು ಶಕ್ತಿ ಸಿಗ್ತಿತ್ತು. ಹೀಗೆ ಬಾಬಾರನ್ನ ಮಿಲನ ಮಾಡಿದ್ದಾಯಿತು. ಆವಾಗ 2 ಸಲ ಬಾಬಾ ಬರ್ತಿದ್ರು ನಾವು ಇರಬೇಕಾದ್ರೆ. ಭಗವಂತ ಅವತರಣೆ ಒಂದು ಗ್ರೂಪಿಗೆ 2 ಸಲ ಮಿಲನ ಮಾಡ್ತಿದ್ರು. ಮಿಲನ ಮಾಡಾಯಿತು. ವಾಪಸ್ಸು ಬಂದ್ವಿ. ವಾಪಸ್ ನೀವು ಬಂದ್ವಿ ಅನ್ನೋದಕ್ಕಿಂತ ವಾಪಸ್ ಬರುವಾಗ ನಾನು ಭಾಳಷ್ಟು ಜನದ ಒಂದು ಅನುಭವ ಕೇಳಿದ್ದೀನಿ. ಅಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ನಾನು ತುಂಬ ಅಳ್ತಾ ಇದ್ದೆ ಅಂತ. ಸೊ ನಿಮಗೇನು ಅನ್ನಿಸ್ತಾಯಿತ್ತು? ಆಮೇಲೆ ಅಲ್ಲಿ ನಿಮ್ಮನ್ನು ಬೀಳ್ಕೊಡೋದಕ್ಕೆ ಯಾರ್ಯಾರು ಬಂದಿದ್ರು, ಹೇಗಿತ್ತು? ಎಲ್ಲ ಪ್ರೋಗ್ರಾಮ್ ಮುಗಿದಾದ್ಮೇಲೆ ದಾದಿ ದೀದಿ ಮುಖ್ಯ ಅವರೇ ಇರ್ತಾರೆ ತಾನೆ, ಅವ್ರಿಗೆ ಎಲ್ಲರನ್ನ ಕರೆದುಬಿಟ್ಟು ಒಂದು ಗಿಫ್ಟ್ ಕೊಡ್ತಿದ್ರು, ಸೌಗಾತ್ ಏನಾದರೂ ನೆನಪಿಗೆ ಅರ್ಥವಾಗಿ. ಅವಾಗ ನಾವು ಫಸ್ಟ್ ಟೈಮ್ ಹೋದಾಗ ನಮಗೊಂದು ಬೆಳ್ಳಿ ಉಂಗುರ ಕೊಟ್ಟಿದ್ರು. ಅದನ್ನ ಹಾಕಬೇಕಾದ್ರೆ ದಾದಿ ಹೇಳ್ತಿರ್ತಾರೆ, ದಾದಿ ಮತ್ತು ದೀದಿ, ಇದು ಉಂಗುರವನ್ನು ಯಾವಾಗ ಹಾಕ್ತಾರೆ ಅಂತ.
ಯಾವಾಗ ನಿಶ್ಚಿತಾರ್ಥ ಮಾಡ್ತಾರಲ್ಲ ಅವಾಗ ಉಂಗುರ ಹಾಕ್ತಾರೆ. ಅದಕ್ಕೆ ನೀವು ವಧು, ಶಿವಬಾಬಾ ವರ, ಅವನು ನಿಮಗೆ ನಿಶ್ಚಯದ ಇನ್ನು ಮದುವೆ ನನ್ನೇ ಮಾಡ್ಕೊಳ್ಬೇಕು ಅಂತ ನಿಶ್ಚಯದ ಒಂದು ಉಂಗುರ. ಅದಕ್ಕೋಸ್ಕರ ನೀವು ಯಾವತ್ತೂ ಈ ಉಂಗುರ ಕಳ್ಕೊಳ್ಬಾರ್ದು ಅಂತ. ಅದಕ್ಕೆ ಇವತ್ತಿನಿಂದ ನೀವು ಏನು ಶಿವನ ವಧು, ಅವನ ಪತ್ನಿ, ಅದೊಂದು ಬೇರೆ ನಶೆ. ಓಹ್, ನಾನು ಶಿವನ ಪತ್ನಿ ಪಾರ್ವತಿ ಅಂತ. ಆ ಪಾರ್ವತಿ ಪರಮೇಶ್ವರನ ಪಡೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ಲಲ್ಲ. ಯಾಕಂದರೆ ನಮಗೆ ಈ ಒಂದು ಶೈವ ಫಿಲಾಸಫಿ ಬ್ಯಾಕ್ಗ್ರೌಂಡ್ ಇರೋ ಕಾರಣ ಒಂದೊಂದು ಘಟನೆಗೂ ಒಂದೊಂದು ನಶೆ ಇರೋದು. ಓಹ್, ಅದು ಕಥೆ, ಇದು ಸತ್ಯ. ಅದು ಕಥೆ, ಇದು ಜೀವನ. ಈಗ ಬಾಬಾ ಬಂದಾಗ, ಪರಮಾತ್ಮ ಮಹಾವಾಕ್ಯ ನುಡಿಸ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಗೀತೆ ತನ್ನಿಂದ ತಾನೇ ಹಾಡ್ತಾಯಿತ್ತು. ನಾನು ಚಿಕ್ಕವನಿರುವಾಗ ಒಂದು ಸಿನಿಮಾ ನೋಡಿದ್ದೆ, ಶ್ರೀಶೈಲ ಮಹಾತ್ಮೆ ಅಂತ. ಅದರಲ್ಲಿ ಪಾರ್ವತಿ ಪರಮೇಶ್ವರನ ಪೂಜೆ ಮಾಡ್ತಾ ಆಕೆ ಕಂಡಿದ್ದು ಶಿವಲಿಂಗವನ್ನು ಪೂಜೆ ಮಾಡ್ತಾ ಹೇಳ್ತಾ, ಅನುಪಮ ಭಾಗ್ಯವಿದೆ ಕಂಡೆನು ನಾ ಪರಶಿವನ ಅಂತ. ನನಗೆ ಆಕೆ ಕೇವಲ ಮೂರ್ತಿ ಕಂಡು ಹಾಡಿಲ್ಲ, ನಾನು ಪ್ರತ್ಯಕ್ಷವಾಗಿ ಪರಮಾತ್ಮ ನೋಡ್ತಿದ್ದೀನಿ. ಇದು ನನ್ನ ಅನುಪಮ ಭಾಗ್ಯ. ಇದಕ್ಕೆ ಯಾವುದು ಉಪಮೆನೇ ಇಲ್ಲ, ಹೋಲಿಕೆ ಮಾಡ್ತಕ್ಕಂಥ ಭಾಗ್ಯ ನಂದು. ಅನುಪಮ ಭಾಗ್ಯವಿದೆ ಕಂಡೆನು ನಾ ಪರಶಿವನ. ನೋಡ್ತಾ ಇದ್ದೇನೆ, ಅವನು ಪರಮಾತ್ಮನ ನೋಡ್ತಾ ಇದ್ದೇನೆ, ನಾನೇ ಪಾರ್ವತಿ. ಅದು ಅದೇ ಸಮಯದಲ್ಲಿ, ಅದಾದಮೇಲೆ ಈ ಉಂಗುರವನ್ನು ಇಟ್ಟಕ್ಕೆ ಅದು 100% ಗ್ಯಾರಂಟಿ. ಓಹೋ, ನಾನು ಪಾರ್ವತಿ. ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ. ಅಣ್ಣವರೇ, ತಮ್ಮ ಈ ಅನುಭವಗಳನ್ನು ಕೇಳ್ತಾ ಇದ್ದರೆ ನಿಮಗೆಷ್ಟು ಖುಷಿ ನಶೆ ಆಯಿತು ಗೊತ್ತಿಲ್ಲ, ಆದರೆ ಕೇಳ್ತಾ ನನಗೂ ಸಹ ಆ ಖುಷಿ, ಆ ನಶೆ ಅನುಭವ ಆಗ್ತಾಯಿದೆ. ಆದರೆ ಸಮಯದ ಅಭಾವದಿಂದ ನಾನು ಇವತ್ತಿನ ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ತಾವು ಮತ್ತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬಂದು ತಮ್ಮ ಜೀವನದ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ಇವತ್ತಿನ ಈ ಸಂಚಿಕೆಗೆ ತಾವು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವರ ಜೀವನದಲ್ಲಿ ಭಗವಂತನನ್ನು ಮೊದಲನೇ ಬಾರಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ನೋಡಿದಾಗ ಆ ಖುಷಿ ನಶೆ ಅವರು ಆವಾಗ ಎಷ್ಟಿತ್ತೋ ಗೊತ್ತಿಲ್ಲ, ಆದರೆ ಈಗಲೂ ಸಹ ಆ ಖುಷಿ ನಶೆ ಅವರ ಮುಖದಲ್ಲಿ, ಚೆಹರೆಯಲ್ಲಿ ಕಂಡು ಬರ್ತಾ ಇದೆ. ಹೀಗೆ ತಾವು ಸಹ ನಮ್ಮ ಈ ಸಂಚಿಕೆಗಳನ್ನು ನೋಡ್ತಾ ಇರಿ. ಹೀಗೆ ಅನೇಕ ಅನುಭವಗಳನ್ನು, ಖುಷಿಯನ್ನು ತಾವು ಸಹ ಪಡಿತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.